ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸ್ಟೇಟ್ ಇಂದ ಸೆಂಟ್ರಲ್ ಬರ್ದಿದೀವಿ, ಆದ್ರೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತೇಳಿ ಸ್ಟೇಟ್ ಅವರು. ಯಾಕೆ ಕ್ಯಾನ್ಸಲ್ ಮಾಡಲ್ಲ? ಈಗ ಅದು ಹೋಗಿ ಮಾಹಿತಿಯನ್ನು ನಮ್ಮ SITನಲ್ಲಿ ತನಿಖೆ ನಡೀತಾ ಇದೆ, ಆ ಅಧಿಕಾರಿಗಳು ಕೊಡಬೇಕಲ್ವಾ? ಹೋಗ್ಬಿಟ್ಟು ಈಗ ಇದರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅಪರಾಧಗಳೇನಿದೆ ಆ ಇನ್ನೇನೆಲ್ಲ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಡೆಯೋದು ಏನು ತೀರ್ಮಾನಗಳಾಗಬೇಕಾಗ್ತದೆ ಅದನ್ನು ಮಾಡಿಸ್ಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ. ಅದು ಒಂದೇ ಅಲ್ಲ, ಈ ಸರ್ಕಾರ ಯಾವ ರೀತಿಯಲ್ಲಿ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ. ಈಗ ಅದು ಯಾರೋ BJP ನಾಯಕ ಯಾರೋ ಲಾಯರು ದೇವರಾಜೇಗೌಡನ ಅರೆಸ್ಟ್ ಮಾಡಿದ್ರಲ್ಲ, ಇವತ್ತು ನಾನು ಹಾಸನದ SP ಕೇಳಲಿಕ್ಕೆ ಬಯಸ್ತೀನಿ. ಕಳೆದ 3-4 ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ? ಪೆನ್ ಡ್ರೈವಿನ ವಿಷಯದಲ್ಲಿ ನೀವು ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ, ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡುವಂಥ ಒತ್ತಾಯ ಆಗ್ತಾ ಇದ್ದೀರೋ? ಆ SP ಹೇಳಬೇಕು, SIT ಅವರು ಹೇಳಬೇಕು. ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಅವ್ರು ಹೇಳೋದಲ್ಲ ಮಾಹಿತಿ, 1 ತಿಂಗಳ ಹಿಂದೆ ಇವತ್ತು FIR ಹಾಕಿರೋದು ಆ ಹೆಣ್ಣುಮಗಳು ಕೊಟ್ಟಂಥ FIR. ಈ ವ್ಯಕ್ತಿನೂ ಸಹ ಅದ್ರ 3 ದಿವಸದ ಮುಂಚೆ ಒಂದು FIR ಹನಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ. 1 ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಆಪಾದನೆಯನ್ನು ಹೊರಿಸಿ ಅದೇನೋ ಆರ್ಟಿಕಲ್ 364 365 ಹಾಕೋರಲ್ಲ, ಈಗ ಯಾತಕ್ಕೆ ಹಾಕಿದ್ರಿ? ಹಾಕ್ಬಿಟ್ಟು 2 ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ? ಇವತ್ತು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯಿಂದ ಏನು ಮಾಹಿತಿ ತಗೋತಾ ಇದ್ದೀರಿ, ಏನು ಕೇಳ್ತಾ ಇದ್ದೀರಿ? ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕುಗಳು ಬೇಕೀಗ ನಿಮಗೆ. ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿರೋರು ನೀವು. ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ.